ನಾನು ಮುಳಬಾಗಿಲು DAPSMS ಅಧ್ಯಕ್ಷ. ನಾನು ಮುಳಬಾಗಿಲು DAPSMS ಇಂದ ಡೆಲಿಗೇಟ್ ಮಾಡಿ ಇವತ್ತು DCC ಬ್ಯಾಂಕ್ ನಿರ್ದೇಶಕನಿಗೆ ಅದೆಲ್ಲ ವಾರಾಗಿರ ಏನು ಇಲ್ಲ. ಮಂಗಳವಾರ ಒಳ್ಳೇದ. ಮಂಗಳವಾರ ಏನ್ ಮಕ್ಳು ಬಿಟ್ಟರೆ ಏನು ಬಿಸಾಕೋದಿಲ್ಲ, ಯಾರು ಮನೇಲಿ ಇಟ್ಕೊಳ್ತಾರೆ. ಹಂಗ ಮಂಗಳವಾರನು ಒಳ್ಳೆ ಇಲ್ಲಿ ಹಾಕಿರೋದ ನಾವೆಲ್ಲ ಎಲ್ಲ ರೀತಿ ಎಲ್ಲದೂ ಹಾಕಿದೀವಿ ನಾವು. ಕೋಲಾರ VSN ಇತರೆ ಸಂಘಗಳಿಂದಾನು ಹಾಕಿದೀವಿ, ಡೈರಿ ಇಂದಾನು ಹಾಕಿದೀವಿ, ಎಲ್ಲವನ್ನೂ ಹಾಕಿದೀವಿ. ಎಲ್ಲ ಕ್ಯಾಂಡಿಡೇಟ್ಸ್ 18 ಕ್ಯಾಂಡಿಡೇಟ್ಸ್ ಎಲ್ಲ ಕ್ಯಾಂಡಿಡೇಟ್ಸ್ ಯಾವುದು ಹೌದು. ಯಾಕಂದ್ರೆ ಶಾಸಕರಿಗೆ ಮೊದಲು 2000 ಫಸ್ಟ್ ಅವಧಿ ಚೆನ್ನಾಗಿ ನಡೀತು. ಸೆಕೆಂಡ್ ಅವಧಿನಲ್ಲಿ ಸ್ವಲ್ಪ ಏರುಪೇರುಗಳಾಗಿದೆ. ನಿಮ್ಗೆಲ್ಲರಿಗೂ ಗೊತ್ತು ಏನೇನಾಗಿದೆ, ಹೆಂಗಾಗಿದೆ. ಮೀಡಿಯಾಗೇನು ಹೇಳ್ಬೇಕಾಗಿಲ್ಲ, ಅದು ಗೊತ್ತು. ಅದನ್ನೆಲ್ಲ ಸರಿಪಡಿಸೋಣ. ಅದಕ್ಕೆ ಹೋದ್ರೆ ನಾವು ಇಲ್ಲಿದ್ರೆ ಸ್ವಲ್ಪ ವಿಧಾನಸೌಧ ಕಡೆ ಹೋಗಿ ಮಿನಿಸ್ಟರ್ಗಳ ಹತ್ರ ಹೋಗಿ ಮಾತಾಡಿ ತಿರ್ಗಾ ಅದನ್ನ ಹಳೆ ರೂಪಕ್ಕೆ ತರೋಣ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಇವತ್ತು DCC ಬ್ಯಾಂಕ್ ಮಾತ್ರ ಬೇರೆ ಆಪರೇಷನ್ ಸಿಂಧೂರ್ ಕಲೆಕ್ಷನ್ ಬಗ್ಗೆ ಕ್ಷಮೆಯಾಚನೆ ಮಾಡಬೇಕು ಅಂತ ರಾಜ್ಯಾದ್ಯಂತ ರಾಜಕೀಯ ಪಕ್ಷ ನಾಯಕರು ಒತ್ತಾಯ ಮಾಡ್ತಾರೆ. ಅದ್ರ ಬಗ್ಗೆ ಸಂದರ್ಭ ಬಂದಾಗ ಹೇಳ್ತೀನಿ. ಅದ್ರ ಬಗ್ಗೆ ಏನು ಸಂದರ್ಭ ಬಂದಾಗ ಅದ್ರ ಬಗ್ಗೆ ಹೇಳ್ತೀನಿ. ನಾನು ಸಂದರ್ಭ ಬಂದಾಗ ಯಾರ್ಯಾರು ಏನೇನು ಮಾತಾಡಿದಾರೋ ಅದೆಲ್ಲ ನೋಡ್ಕೊಂಡು ಅದಾದ್ಮೇಲೆ ನಾನು ಮಾತಾಡ್ತೀನಿ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್. ಈಗ ಇಷ್ಟು ಉದ್ದ ವಿಮಾನಗಳನ್ನ ಬಳಸಿದ್ರಿ ಅಂತ ಅಂದ್ಬಿಟ್ಟು ಜಯಶಂಕರ್ ಅವರು ಕೇಳಿದ್ದಾರೆ. ಜಯಶಂಕರ್ ಅವರು ಒಂದು ಹೇಳಿಕೆ ಕೊಡ್ತಾರೆ, ನಾವು ಮೊದಲೇ ಯುದ್ಧ ಮಾಡೋದನ್ನ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮಾಹಿತಿ ಇತ್ತು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಏನ್ ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ಟ್ವೀಟ್ ಅಲ್ಲಿ ಹೋಗಿ ನೋಡ್ಕೊಂಡು ಆಮೇಲೆ ನಾನು ಮಾತಾಡ್ತೀನಿ. ಮುಜುಗರ ಏನಾರು ಆಯ್ತಾ ನಿಮ್ಗೆ 2-3 ದಿನದಿಂದ? ಒಂದೇ ಒಂದು ಹೇಳ್ತೀನಿ, ಚೆನ್ನಾಗಿ ಕೇಳ್ಕೊಂಡಿದ್ದೀರಲ್ಲ. ನಾನು ನಿನ್ನಿಂದ ಏನು ಜೀವನ ಮಾಡ್ತಾ ಇಲ್ಲ, ಇವರಿಂದ ಜೀವನ ಮಾಡ್ತಾ ಇಲ್ಲ, ಇವರಿಂದ ಜೀವನ ಮಾಡ್ತಾ ಇಲ್ಲ, ಇನ್ನೊಬ್ಬರು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ. ನನ್ನನ್ನು ನಾನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನನಗೆ ಯಾವ್ದ್ರಿಂದನೂ ಯಾವುದು ನಾನು ಎಕ್ಸ್ಪೆಕ್ಟೇಷನ್ ಎಲ್ಲೂ ಇರೋದಿಲ್ಲ. ಇರೋದನ್ನು ಮಾತಾಡ್ತೀನಿ, ಅದು ನನ್ನ ಹ್ಯಾಬಿ. ಇರೋದನ್ನು ಮಾತಾಡ್ತೀನಿ, ನನ್ನ ಹ್ಯಾಬಿ ಅದು. ಆಯ್ತಾ? ಮುಜುಗರ ಆಗೋದಕ್ಕೆ ನಾನೇನು ತಪ್ಪು ಮಾಡಿಲ್ಲ, ಯಾರಿಗೂ ಮನೆ ಹೊಡೆದಿಲ್ಲ, ಯಾರತ್ರ ನಾನು ಸಾಲ ತಗೊಂಡಿಲ್ಲ, ದುಡ್ಡು ಹೊಡೆದಿಲ್ಲ, ಏನೂ ಮಾಡಿಲ್ಲ. ಎಲ್ಲೂ ನನಗೆ ಸಾಲನೂ ಇಲ್ಲ, ಯಾರಿಗೂ ಕೊಡಬೇಕಾಗಿರುವಂಥ ಅವಶ್ಯಕತೆಯೂ ಯಾರಿಗೂ ಇಲ್ಲ. ನನಗೆ ಇದ್ರೆ ನನ್ನ ಸಾಲಗಳು ಬ್ಯಾಂಕಲ್ಲಿ ಇರ್ತವೆ, ಅದಿರ್ತವೆ. ಅಷ್ಟು ಬಿಟ್ಟರೆ ಬೇರೆ ಯಾವುದು ಇಲ್ಲ. ಅದರಿಂದ ನೀವು ಕೇಳಿದಕ್ಕೆ ನಾನು ನಮ್ಮ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿರುವಂತ, ನಮ್ಮ ನಾಯಕರು ಟ್ವೀಟ್ ಮಾಡಿರುವಂತದ್ದು ನೋಡಿ ನಾಳೆ ಆನ್ಸರ್ ಬೇಕಾಗಿಲ್ಲ, ಅದು ಗೊತ್ತು. ಅದನ್ನೆಲ್ಲ ಸರಿಪಡಿಸೋಣ. ಅದಕ್ಕೆ ಹೋದ್ರೆ ನಾವು ಇಲ್ಲಿದ್ರೆ ನಾವು ಸ್ವಲ್ಪ ವಿಧಾನಸೌಧ ಕಡೆ ಹೋಗಿ ಮಿನಿಸ್ಟರ್ಗಳ ಹತ್ರ ಹೋಗಿ ಮಾತಾಡಿ ತಿರ್ಗಾ ಅದನ್ನ ಹಳೆ ರೂಪಕ್ಕೆ ತರೋಣ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಬರ್ತೀವಿ. ವಿಭಾಗ ಇದೆ ಅಂತ ನಿಮ್ಗೆ ಕೇಳಿ ಬರ್ತಾ ಇರೋದು, ನಮ್ಮಲ್ಲಿ ಯಾವ್ದು ಕೇಳಿ ಬಂದಿಲ್ಲ. ಇದರಲ್ಲಿ ರಮೇಶ್ ಕುಮಾರ್ ಅವ್ರದ್ದು, KH ಮುನಿಯಪ್ಪ ಅವ್ರದ್ದು ಯಾರ್ದು ಇಲ್ಲ ಬಣ. ಯಾರ್ದು ರಮೇಶ್ ಕುಮಾರ್ ಅವ್ರದ್ದು ಇಲ್ಲ, KH ಮುನಿಯಪ್ಪನವ್ರದ್ದು ಇಲ್ಲ. ಆ ರಮೇಶ್ ಕುಮಾರ್ ಅವರು ಯಾರು ನಾಮಿನೇಷನ್ ಹಾಕಕ್ ಬಂದಿಲ್ಲ, KH ಮುನಿಯಪ್ಪನವರು ಯಾರು ನಾಮಿನೇಷನ್ ಹಾಕಕ್ ಬರೋದಿಲ್ಲ. ಇಲ್ಲಿರೋರು ನಾವೇ ಆಯಾ ತಾಲೂಕು MLA ಅವ್ರವ್ರು ತೀರ್ಮಾನ ಮಾಡ್ಕೊಂಡು ಅವ್ರವ್ರು ಮಾಡ್ತಾ ಇದ್ದಾರೆ. ಸರ್, ಈಗ ಕೋಚಿಮುಲ್ಲು ಮತ್ತೆ DCC ಬ್ಯಾಂಕ್ ಎಲೆಕ್ಷನ್ ಅಲ್ಲಿ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸಭೆಯನ್ನು ಕೂಡ ಕರೆದಿದ್ರು ಸರ್. ಯಾರು ಸಚಿವರು ಕರೆದಿದ್ರು. ಅದರಲ್ಲಿ ಕೆಲವು ಶಾಸಕರು ಗೈರಾಗಿದ್ದಾರೆ. ಅದು ಗೊತ್ತಿಲ್ಲ, ನಾನು ಮಾತಾಡ್ಕೊಂಡು ಬಂದಿದ್ದೀನಿ ಅಷ್ಟೇ, ಬೇರೆಯವ್ರ ವಿಚಾರ. ನಾನು ಹೈಕಮಾಂಡ್ ಅಲ್ಲಿ ಮಾತುಕತೆ ಆಗಿದೆಯಾ ಸರ್? ಎಲ್ಲ ನಮ್ಮನೆಲ್ಲ ಹೈಕಮಾಂಡ್ ಇಂದ ತೀರ್ಮಾನ ಮಾಡಿ ವಿತ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, ಆಮೇಲೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸುಧಾಕರನ್ ಅವರು, ಸುರೇಶ್ ಅಣ್ಣ ಅವರು ಎಲ್ಲರೂ ಅವರಿಬ್ಬರು ಒಂದು ಸಮ್ಮುಖದಲ್ಲಿ ಇದೆಲ್ಲ ತೀರ್ಮಾನ ಆಗಿರೋದು. ಕ್ಯಾಂಡಿಡೇಟ್ಸ್ ಯಾರು ಏನು ಅಂತ ಅವರಿಬ್ಬರು ಸಮ್ಮುಖದಲ್ಲಿ ತೀರ್ಮಾನ ಆಗಿರೋರು ಮಾತ್ರ ನಾವು ಕ್ಯಾಂಡಿಡೇಟ್ ಇಲ್ಲ. ನೀವು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಇಲ್ಲ, ಖಂಡಿತವಾಗ್ಲೂ ನಾ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಅಲ್ಲ, ನಿರ್ದೇಶಕ ಸ್ಥಾನದ ಆಕಾಂಕ್ಷೆ. ಆಮೇಲೆ ಮುಂದಕ್ಕೆ ನೋಡೋಣ ಯಾರು ಗೆಲ್ತಾರೆ, ಹೆಂಗ್ ಗೆಲ್ತಾರೆ ಅನ್ನೋದು ಆವತ್ತು ಗೊತ್ತಾಗುತ್ತೆ. ಎಲ್ಲ ಕ್ಯಾಂಡಿಡೇಟ್ಸ್ ಎಲ್ಲ ಗೆದ್ದು ಆಚೆ ಬಂದ್ಮೇಲೆ ತಾನೇ ಗೊತ್ತಾಗೋದು ಯಾರು ಬರ್ತಾರೆ, ಯಾರು ಅಧ್ಯಕ್ಷ ಇರುವಂತ ಸಂಸ್ಥೆ ಸರ್. ಹೌದು, ಈಗಾಗಲೇ ಗೊತ್ತು ನಿಮ್ಗೂ ಕೂಡ. ಹೆಂಗೆ ಸರಿಪಡಿಸಕ್ಕಾಗುತ್ತೆ? ಖಂಡಿತವಾಗ್ಲೂ ಸರಿಪಡಿಸ್ತೀವಿ ನಾವು. ಅದಕ್ಕೋಸ್ಕರ ನಾವು ಬರ್ತಾರೆ. ಇಲ್ಲಾಂದ್ರೆ ಸುಮ್ಮನೆ ಬಂದ್ಬಿಟ್ಟು ನಾನು TAPSMS ಅಧ್ಯಕ್ಷನಾಗಿ ಒಂದು MLA ಆಗಿ ನಾನು 2 ಜವಾಬ್ದಾರಿ ಇಟ್ಕೊಂಡು 3ನೇ ಜವಾಬ್ದಾರಿಗೆ ಹೋಗ್ಬೇಕಂದ್ರೆ ಅಷ್ಟು ಟೈಮು ಸಿಗೋದಿಲ್ಲ ನಮಗೆ. ಇದನ್ನ ಯಾವುದೋ ಒಂದು ರೀತಿಯಲ್ಲಿ ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಬರ್ತಾರೆ. ಏನ್ ಬದಲಾವಣೆ ಆಗ್ಬೇಕು? ಖಂಡಿತವಾಗ್ಲೂ ಹಳೆ ಏನ್ ಬ್ಯಾಂಕ್ ಇತ್ತು 2013 ಏನ್ ಬ್ಯಾಂಕ್ ಇತ್ತು ಆ ರೀತಿಯಲ್ಲಿ ತರಬೇಕು ಅನ್ನೋದು ಆಸೆ ಇದೆ, ತರ್ತೀವಿ. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant.
100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Bay. One-stop solution for your neuro and holistic problems. Dr. J. Mariadas, near Municipal Ground, First Cross Road.